ಓಕೆ, ಇದು ಅರಿಯಾಂಟ್ರಾ ಅಂತ 100 ಲೀಟರ್ ವ್ಯಾಕ್ಯೂಮ್ ಕ್ಲೀನರು. ಇದನ್ನು ಓಪನ್ ಮಾಡಿ ನೋಡೋಣ. ಸೊ ಇದು ಬೇಸಿಕಲಿ ಬಂದು ಕಿಸಾನ್ ಕ್ರಾಫ್ಟ್ ಅವ್ರದ್ದು. ಕಿಸಾನ್ ಕ್ರಾಫ್ಟ್ ಅಂದರೆ ನೀವು ಆಲ್ಮೋಸ್ಟ್ ಕೇಳಿರ್ಬೋದು, ತೋಟಕ್ಕೆಲ್ಲ ಮಷಿನರೀಸು ಇವರು ಮಾಡ್ತಾರೆ, ಇಂಡಸ್ಟ್ರಿಯಲ್ಗೂ ಮಾಡ್ತಾರೆ. ಬಟ್ ಮೋಸ್ಟ್ ಪ್ರಾಬಬ್ಲಿ ನಾವು ಕೇಳಿದ್ದು ಅಷ್ಟೇ ಕಿಸಾನ್ ಕ್ರಾಫ್ಟ್ ಅವ್ರದ್ದು. ಆಲ್ಮೋಸ್ಟ್ ನಾವು ತೋಟಕ್ಕೆಲ್ಲ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ನೇ. ಇವ್ರದ್ದು ವ್ಯಾಕ್ಯೂಮ್ ಕ್ಲೀನರ್ ಬರುತ್ತೆ, ಇದು ಇಂಡಸ್ಟ್ರಿಯಲ್ ಯೂಸಿಗೆ ಯೂಸ್ ಆಗುತ್ತೆ. ಇದು 100 ಲೀಟರ್ಸ್ದು ಅರಿಯಾಂಟ್ರಾ ಅಂತ ಅದು ವ್ಯಾಕ್ಯೂಮ್ ಕ್ಲೀನರ್ ನೇಮ್ ಇದು. ನೆಕ್ಸ್ಟ್ ಇದು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಬಂದು ಇಲ್ಲಿದೆ ನೋಡಿ. 4500 ವ್ಯಾಟು ವೋಲ್ಟೇಜ್ ಕೊಟ್ಟಿದ್ದಾರೆ, ವ್ಯಾಕ್ಯೂಮ್ ಸೆಕ್ಷನ್ ಎಷ್ಟಿದೆ ಅಂತ, ಮತ್ತು ಕೆಪಾಸಿಟಿ ಏನಿದೆ ಅಂತ. ಈಗ ಆ್ಯಕ್ಚುಲಿ ಇದು ಬಾಕ್ಸು ಈಗ ಎಂಟಿ ಉಂಟು, ಯಾಕಂದರೆ ಮಷೀನನ್ನು ನಾವು ತೆಗೆದು ಎಲ್ಲಿಟ್ಟಿದ್ದೀವಿ. ಅದರದ್ದು ಆಕ್ಸೆಸರೀಸ್ ಒಂದು ಎಕ್ಸ್ಟ್ರಾ ಅಲ್ಲುಂಟು. ನೆಕ್ಸ್ಟ್ ಇದು ಆ್ಯಕ್ಚುಲಿ ಮಷೀನು ವ್ಯಾಕ್ಯೂಮ್ ಕ್ಲೀನರು ಆ್ಯಕ್ಚುಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಬಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಅದಕ್ಕೆ 2 ಸ್ಪಾಂಜ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಹೋಲ್ಡ್ ಮಾಡಿ ಈ ಥರ ಡ್ರ್ಯಾಗ್ ಮಾಡೋಕ್ಕೆ. ಟೋಟಲ್ 4 ವೀಲ್ಸ್ ಇರುತ್ತೆ. ಮುಂದೆ ಎರಡು ಚಿಕ್ಕ ವೀಲ್ ಬರುತ್ತೆ, ಹಿಂದೆ ಸ್ವಲ್ಪ ಮೀಡಿಯಮ್ ಸೈಜ್ ವೀಲ್ ಬರುತ್ತೆ. ಸೊ ಇದನ್ನು ನಾವೆಲ್ಲ ಕಡೆಗೆ ಮೂವ್ ಮಾಡ್ಕೋಬೋದು. ಮತ್ತು ವಯರು ತುಂಬ ಲೆಂತ್ ಕೊಟ್ಟಿದ್ದಾರೆ ಆ್ಯಕ್ಚುಲಾಗಿ. ಅಂದರೆ ಲೆಂತ್ ಅಂದರೆ ಇಷ್ಟುಂಟು. ಇದರಿಂದ ನಾವು ಅದನ್ನು ಮುಂಚೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಇಲ್ಲೇನು ಲೂಪ್ ಕಾಣ್ತಿದೆ ಅಷ್ಟು ಅದರಲ್ಲೇ ಬಂದಿರೋ ವಯರು, ಅದರಿಂದ ನಾವು ಎಕ್ಸ್ಟ್ರಾ ವಯರ್ ಹಾಕ್ಕೊಂಡು ಎಕ್ಸ್ಟೆಂಡ್ ಮಾಡಿದ್ವಿ. ಇದರಲ್ಲಿ ಟೋಟಲಾಗಿ 3 ಪಂಪ್ ಬರುತ್ತೆ, ಅಂದರೆ ವ್ಯಾಕ್ಯೂಮ್ ಪಂಪು. ನಮಗೆ ಎಷ್ಟು ಲೆವೆಲ್ ಆಫ್ ಸೆಕ್ಷನ್ ಬೇಕೋ ಅದ್ರ ಮೇಲೆ ನಾವು ಇದನ್ನು ಆನ್ ಆಫ್ ಮಾಡ್ಕೋಬೋದು. ಕೆಳಗಡೆಗೆ ಆಫ್, ಮೇಲ್ಗಡೆಗೆ ಆನ್ ಬರುತ್ತೆ. 3 ಅಟ್ ಎ ಟೈಮ್ ಒಂದೇ ಸಲ ಆನ್ ಮಾಡ್ಕೋಬೋದು. ಆವಾಗ 3 ಪಂಪು ರನ್ನಿಂಗಲ್ಲಿರುತ್ತೆ. ಸೊ ನಮಗೆ ಜಾಸ್ತಿ ಸೆಕ್ಷನ್ ಪವರ್ ಸಿಗುತ್ತೆ. ಸೊ ಇದ್ರದ್ದು ಸ್ಟೋರೇಜು ಕೆಪಾಸಿಟಿ ಹೇಳಿದಂಗೆ 100 ಲೀಟರ್ಸು. ಅದೇ ಸೇಮ್ ಟೆಕ್ನಿಕಲ್ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ಇಲ್ಲಿ ಹಿಂಗೆ ಲಿಫ್ಟ್ ಮಾಡಲಿಕ್ಕೆ ಗ್ರ್ಯಾಬ್ ಹ್ಯಾಂಡಲ್ಲು, ಈಚೆ ಇದನ್ನು ಡ್ರ್ಯಾಗ್ ಮಾಡ್ಬೋದು. ನೆಕ್ಸ್ಟ್ ಇದ್ರ ಒಳಗೆ ಇದು ಏನು ಕಸ ಎಲ್ಲ ಇದಾಗುತ್ತೆ, ಕಲೆಕ್ಟ್ ಆಗುತ್ತೆ, ಅದು ಇದ್ರೊಳಗೆ ಈ ಬಾಕ್ಸ್ ಒಳಗೆ ಸ್ಟೋರ್ ಆಗುತ್ತೆ. ಇದು ಬಂದ್ಬಿಟ್ಟು ಅದರದ್ದು ವ್ಯಾಕ್ಯೂಮ್ ಪೈಪು. ಸೊ ಇಲ್ಲಿಗೆ ನಾವು ಫ್ರಂಟಿಗೆ ಬೇರೆ ಥರ ಆಕ್ಸೆಸರೀಸ್ನ ಚೇಂಜ್ ಮಾಡ್ಕೋಬೋದು. ಇದು ರಿಮೂವಬಲ್ ಬರುತ್ತೆ, ಇಲ್ಲಿಂದ ರಿಮೂವ್ ಮಾಡ್ಕೊಬಿಟ್ಟು ಚೇಂಜ್ ಮಾಡ್ಕೋಬೋದು. ಈಗ ಅಲ್ಲೊಂದು ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೋದು. ಸೊ ಇಷ್ಟು ಲೆಂತ್ ಬರುತ್ತೆ. ಒಂದು 6 ಫೀಟ್ 7 ಫೀಟ್ ಇರ್ಬೋದು ಅಂದ್ಕೊಂಡಿದ್ದೀನಿ ಲೆಂತು. ಈಗ ಆ್ಯಕ್ಚುಲಿ ಈಗ ಪವರ್ ಸಪ್ಲೈ ಇಲ್ಲ, ಸೊ ಇದನ್ನು ವರ್ಕಿಂಗ್ ಮಾಡಿ ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗಲಾದ್ರು ಆದರೆ ಅದನ್ನು ತೋರಿಸ್ತೀವಿ. ಮೋಸ್ಟ್ಲಿ ಈ ಪೈಪಲ್ಲೇ ನಮಗೆ ಫ್ರಂಟ್ ಅಂದರೆ ಬ್ಲೋಗೆ ಯೂಸ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಅದು ಸರಿ ಗೊತ್ತಿಲ್ಲ ಏನಕ್ಕೆ ಚಿಕ್ಕ ಪೈಪ್ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಲಾಕ್ಸ್ ಬರುತ್ತೆ. ಇದನ್ನು ಒಳಗಡೆ ಬಾಕ್ಸ್ನ ಓಪನ್ ಮಾಡಲಿಕ್ಕೆ ಈಚೆ ಒಂದು ಲಾಕ್ ಬರುತ್ತೆ, ಈಚೆ ಒಂದು ಲಾಕ್ ಬರುತ್ತೆ. ಇದನ್ನು ಲಾಕ್ ಓಪನ್ ಮಾಡಿಕೊಂಡ್ರೆ ನಮ್ಗೆ ಈ ಥರ ಇದನ್ನು ಬಾಕ್ಸ್ನ ಹೀಗೆ ಲಿಫ್ಟ್ ಮಾಡ್ಬೋದು. ಬಾಕ್ಸ್ ಲಿಫ್ಟ್ ಮಾಡಿದ್ರೆ ಒಳಗಡೆ ನಿಮಗೆ ಅದು ಸ್ಟೋರೇಜು ಟ್ಯಾಂಕ್ ಬರುತ್ತೆ. ಆ ಟ್ಯಾಂಕಲ್ಲಿ ನಮಗೆ ಈ ಪೀಸ್ ಏನು ಬ್ಲ್ಯಾಕ್ ಪೀಸ್ ಕಾಣ್ತಿದೆ ಅದನ್ನು ನಾವು ತೆಗೆದುಬಿಟ್ಟು ಹೊರಗಡೆ ಕಸನ ಎಸಿಬೋದು. ಇದು ಬೇಸಿಕಲಿ ಆಲ್ಮೋಸ್ಟ್ ಒಂದು 3.5-4 ಫೀಟ್ ಹತ್ರ ಬರ್ಬೋದು ಹೈಟ್, ಹಿಂಗಿದೆ. ಮತ್ತು ಈಸಿಲಿ ಮೂವೇಬಲ್ಲು. ನೀವು ವಯರ್ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಎಲ್ಲಿಗೆ ಬೇಕಾದ್ರೆ ಎತ್ಕೊಂಡು ಯೂಸ್ ಮಾಡ್ಬೋದು. ಓಕೆ, ಇದು ಸಿಂಗಲ್ ಫೇಸ್ ಎಲೆಕ್ಟ್ರಿಸಿಟಿಲಿ ಓಡೋದು. ಸೊ ನಮಗೆ 3 ಫೇಸ್ ಏನು ರಿಕ್ವೈರ್ಮೆಂಟ್ ಇರೋಲ್ಲ. ಬಟ್ ನಾವು ವಾಷರ್ ಏನು ತೋರಿಸಿದ್ವಿ ಆ ವಾಷರ್ದು 3 ಫೇಸ್ ಇದು. ಸೊ ಇದು ಪ್ರಾಡಕ್ಟು, ಇದನ್ನು ವರ್ಕಿಂಗ್ ಮಾಡಿ ಒಂದ್ಸಲ ತೋರಿಸ್ತೀವಿ.